ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಬರುವಂತಹ ಇಲ್ಲಿ 140 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಹಾಗೂ 29 ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಮತ್ತು 4 ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಸದರಿ 173 ವಸತಿ ಶಾಲೆಗಳಲ್ಲಿ ತಾವು ಕೂಡ ವೀಕ್ಷಿಸಬಹುದು ವಿಡಿಯೋ ಮೂಲಕ. ಒಟ್ಟು 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ 12,550 ಸೀಟುಗಳು ಇದಾವೆ. ಹಾಗಾದರೆ ಇಲ್ಲಿ ಇರುವಂತಹ ಸೀಟುಗಳ ಆಧಾರದ ಮೇಲೆ ಹೇಳೋದಾದರೆ ಇಲ್ಲಿ ಯಾವ ಒಂದು ಸಿಲೆಬಸ್ ಅಂದರೆ ಸ್ಟೇಟ್ ಸಿಲೆಬಸ್ಸು ಅಥವಾ CBSE ಇದೆಯೋ ಯಾವುದು ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ, ಇಲ್ಲಿ ಸದರಿ ಸೀಟುಗಳಿಗೆ ವಿದ್ಯಾರ್ಥಿಗಳನ್ನು ಇಲ್ಲಿ ದಾಖಲಾತಿಗೆ ಸಂಬಂಧಪಟ್ಟಾಗಿ ಈಗಾಗಲೇ ರಿಸಲ್ಟ್ ಕೂಡ ಅನೌನ್ಸ್ ಆಗಿರುತ್ತದೆ ಹಾಗೂ ಇನ್ನೇನು ಕೆಲವೇ ದಿನಗಳಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯು ಕೂಡ ಇಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇರುತ್ತದೆ. ಹಾಗಾದರೆ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗಬಹುದು ತಾವು ಕೂಡ ಇವತ್ತಿನ ವಿಡಿಯೋ ಮೂಲಕ. ಒಟ್ಟು ಲಭ್ಯವಿರುವಂತಹ ಸೀಟುಗಳ ಹೇಳ್ತಾ ಹೋಗೋದಾದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ 140 ಶಾಲೆಗಳದಾವು ಇಡೀ ಸ್ಟೇಟ್ ಲೆವೆಲಲ್ಲಿ. ಒಟ್ಟು ಇರುವಂಥ ಸೀಟುಗಳ ಸಂಖ್ಯೆ 10,460. ಇಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಸ್ಟೇಟ್ ಸಿಲೆಬಸ್ ಇರುತ್ತದೆ. ಅಂದರೆ ಕರ್ನಾಟಕದಲ್ಲಿರುವಂತಹ ಹೆಚ್ಚು ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತ ವಸತಿ ಶಾಲೆಗಳದಾವು ಇಲ್ಲಿ 140 ಇದ್ದು ಇವರು ಇಲ್ಲಿ ಸ್ಟೇಟ್ ಸಿಲೆಬಸ್ಸನ್ನು ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ. ಇನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿದಾವಲ್ಲ 29 ಇದಾವೆ. ಇಲ್ಲಿ CBSE ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ. ಇದು 1,830 ಸ್ಥಾನಗಳು ಲಭ್ಯ ಇದಾವೆ. ಇನ್ನು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಇಲ್ಲಿ 4 ಇದಾವೆ. ಇಲ್ಲಿ ಸೀಟುಗಳ ಸಂಖ್ಯೆ 260. ಇವರು ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ. ಇಲ್ಲಿ ಕರ್ನಾಟಕ ಸರ್ಕಾರ 2022-23ನೇ ಸಾಲಿನಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಶಾಲೆಗಳಲ್ಲಿ CBSE ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಆಗಲೇ ಹೇಳಿದಾಗೆ ಉಳಿದೆಲ್ಲ ಶಾಲೆಗಳು ಸ್ಟೇಟ್ ಸಿಲೆಬಸ್ ಇರುತ್ತದೆ. ಇನ್ನು ಇಲ್ಲಿ ಎಕ್ಸಾಮ್ ನೋಡ್ರಿ, ಪ್ರವೇಶಕ್ಕೆ ಎಲ್ಲರಿಗೂ ಸೇಮ್ ಎಕ್ಸಾಮ್ ಇರುತ್ತೆ. ಆದರೆ ಎಜುಕೇಷನ್ ಮಾತ್ರ ಹೇಗಿದೆ ಅಂದರೆ ಅದು CBSEಗೆ ಯಾವ ಶಾಲೆಗಳಂದರೆ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳು, ಉಳಿದ ಎಲ್ಲ ಶಾಲೆಗಳು ಸ್ಟೇಟ್ ಸಿಲೆಬಸ್ಸು ಇರುತ್ತದೆ ಅಂತ ಇವತ್ತಿನ ವಿಡಿಯೋ ಮೂಲಕ ತಮಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.